ಎತ್ತಿನ ಗಾಡಿಗೆ ಮೋಟಾರ್ ಜೋಡಿಸಿದ್ರೆ ಹೇಗಿರುತ್ತೆ? ಬೈಕ್ ಸವಾರಿ ಮಾಡುವಾಗ ಮಳೆ ಬಂದ್ರೆ ಏನ್ ಮಾಡೋದು? ಇಂಥ ಹಲವಾರು ಪ್ರಶ್ನೆಗಳಿಗೆ ಬೆಂಗಳೂರಿನ ಎಂಎಸ್ ರಾಮಯ್ಯ ಕಾಲೇಜು ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ವಿದ್ಯಾರ್ಥಿಗಳು ಪರಿಹಾರ ಕಂಡುಹಿಡಿದಿದ್ದಾರೆ. ಇದು ಪರಿಸರ ಪ್ರೇಮಿ ಸಾರ್ವಜನಿಕ ವಾಹನ. ಕಾಡೊಳಗೆ ರಕ್ಷಿತ ಅಭಯಾರಣ್ಯ ಮೊದಲಾದ ಸೂಕ್ಷ್ಮ ಪರಿಸರದಲ್ಲಿ ಬಳಸಲು ತಕ್ಕುದಾದ ಪರಿಸರ ಸ್ನೇಹಿ ವಾಹನವಿದು. ಸದಾ ಮಳೆ ಸುರಿಯುವ ಮಲೆನಾಡಲ್ಲಿ ಬೈಕ್ ಓಡಿಸುವವರಿಗೆ ಈಗ ಕಾರಿನ ಸೌಲಭ್ಯವೂ ಲಭ್ಯ. ಇದು ಎಂಎಸ್ ರಾಮಯ್ಯ ಕಾಲೇಜ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ವರ್ಕ್ಗಳ ಕೆಲವು ಸ್ಯಾಂಪಲ್ಸ್. ವಿದ್ಯಾರ್ಥಿಗಳೇ ರೂಪಿಸಿದ ರೇಸ್ ಕಾರ್ ಇಲ್ಲಿಯ ಪ್ರಮುಖ ಆಕರ್ಷಣೆ. ನೀವು ನೋಡಿರ್ಬೇಕು ಫೋನ್ ಅಲ್ಲಿ, ಅದಕ್ಕೂ ನಾರ್ಮಲ್ ಕಾರ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಅದನ್ನ ನಾವು ಇನ್ಕಲ್ಕೇಟ್ ಮಾಡಕ್ಕೆ ಟ್ರೈ ಮಾಡಿದೀವಿ ಇಲ್ಲಿ ರೇಸ್ ಕಾರಲ್ಲಿ. ಅಂದ್ರೆ ಮುಂದೆ ಇರೋ ಇಂಜಿನ್ ಹಿಂದೆ ಹಾಕ್ಬಿಟ್ಟು ಪವರ್ ಜಾಸ್ತಿ ಮಾಡಿಬಿಟ್ಟು ಫುಲ್ ಬಾಡಿ weight ಕಡಿಮೆ ಮಾಡಿಬಿಟ್ಟು ಹೈ ಪರ್ಫಾರ್ಮೆನ್ಸ್ ಬ್ರೇಕ್ಸ್ ಹಾಕ್ಬಿಟ್ಟು ಇದನ್ನೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡಿದೀವಿ. ವಿವಿಧ ಬಗೆಯ ಕಾರುಗಳು, ಮರಳಲ್ಲಿ ಚಲಿಸುವ ಬೈಕ್, 20,000ಕ್ಕೆ ಸಿದ್ಧವಾದ ಎತ್ತಿನ ಗಾಡಿಯ ಬದಲಿ ವಾಹನ, ನಾಟಿ ಮಾಡುವ ಯಂತ್ರಗಳು, ಹೀಗೆ ವಿವಿಧ ವಿನ್ಯಾಸದ ಉಪಯೋಗಕಾರಿ ಸಂಶೋಧನೆಗಳು ವಿದ್ಯಾರ್ಥಿಗಳ ಕೈಗಳಲ್ಲಿ ಅರಳಿವೆ. ಇದು ವಿದ್ಯಾರ್ಥಿಗಳನ್ನ ನಾಳೆಯ ಸ್ಪರ್ಧಾತ್ಮಕ ಜಗತ್ತಿಗೆ ಪರಿಚಯಿಸುವ ಪರಿ ಅಂತಾರೆ ಇಲ್ಲಿಯ ನಿರ್ದೇಶಕರು. ರೋಡಲ್ಲಿ ಯಾರಾದರೂ ಅಥವಾ ಯೂಸ್ ಮಾಡೋದು ನಮ್ಮ ಪ್ರಾಡಕ್ಟ್ ನೋಡ್ಬಿಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಅವಾಗ ಮಚ್ ಮೋರ್ ಪ್ರಾಡಕ್ಟ್ಸ್ ಮಾಡಬೇಕು, ಮತ್ತೆ ಜಾಸ್ತಿ ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ, ಸಂತೋಷ ಬರುತ್ತೆ. ನಮ್ಮ ಹುಡುಗರಿಗೆ ಅದರಿಂದ ಮತ್ತೆ ತುಂಬಾ ಎಂಥೂಸಿಯಾಸಮ್ ಬರುತ್ತೆ. ಕೇವಲ ಪಠ್ಯಪುಸ್ತಕವನ್ನ ಉರುವು ಹೊಡೆದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದೇ ವಿದ್ಯೆಯಲ್ಲ. ಹೀಗೆ ಸೃಜನಶೀಲವಾಗಿ ಯೋಚಿಸುತ್ತಾ ತಪ್ಪು ಒಪ್ಪುಗಳನ್ನು ಮಾಡುತ್ತಲೇ ಕಲಿತು ಸಾಧಿಸುವ ಈ ಪದ್ಧತಿ ವಿದ್ಯಾರ್ಥಿಗಳಲ್ಲಿಯೂ ಹೊಸ ಹುರುಪು ನೀಡುವುದರಲ್ಲಿ ಸಂಶಯವಿಲ್ಲ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.